ಅಂತರಂಗದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಚಿರಂಜೀವಿ ಆಂಜನೇಯನ ಹೃದಯ ಮಂದಿರಗಳ ಧ್ಯಾನಿಸಿಕೊಂಡು ಶ್ರೀಮಠದ ದೇಣಿಗೆ ಕಾರ್ಯಕ್ರಮಕ್ಕಾಗಿ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಮಲ್ಲಪ್ಪನ ಅಂಗಡಿಯವರಿಗೂ, ಹಿರಿಯರು, ಸರಳತೆ ರಾಜಕಾರಣಿಗಳು, ಪ್ರಗತಿಪರ ರೈತರಾಗಿರ್ತಕ್ಕಂಥ ರೀತಿಯಾಗಿ ರೈತ ಸಂಘ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಉಮರಾಣಿ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ರೈತ ದೇವರುಗಳ ಶ್ರೀಮಠದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು, ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಮೆಕ್ಕಳಿಕೆ ಅವರಿಗೂ, ಟ್ರಸ್ಟ್ ಕಮಿಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ನಾಯ್ಕ ಅವರಿಗೂ, ರಾಯಬಾಗ್ ತಾಲೂಕಿನ ರೈತ ಸಂಘದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರಮೇಶ್ ಕಲಾರ್ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿವೇಕಾನಂದ ಗಂಟೆಯವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ನಮ್ಮೂರಿನ ಎಲ್ಲ ಹಿರಿಯರಿಗೆ, ನಮ್ಮೆಲ್ಲ ಕಟಕ್ ಬಂದಿರತಕ್ಕಂಥ ಹಿರಿಯ ರೈತ ಮುಖಂಡರು ಕೂಡ ಶರಣಾರ್ಥಿಗಳು ಸಲ್ಲಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಅವರಿವರೇನಂದ್ರೆ ಎಲ್ಲರೂ ನಮ್ಮವರಿದ್ದೀರಿ, ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಶ್ರೀಮಠ ಎಲ್ಲಿ ಆಗುವುದದ ಅಂತಂದ್ರ ಕೃಷ್ಣಾ ನದಿ ಬಲಭಾಗದಿಂದ ಗುರ್ಲಾಪುರ ಕ್ರಾಸ್ ವರೆಗೂ ಎಲ್ಲಿ ಜಾಗ ಸಿಗ್ತದ ಕಡಿಮೆ ರೇಟ್ನೊಳಗೆ ಅಲ್ಲಿ ಮಾಡಬೇಕಂತದ. ಅದು ರೋಡ್ದಲ್ಲಿ, ಅದ್ರೊಳಗೆ ಏನೇನು ಇರ್ತದೆ ಎಲ್ಲ ಹೇಳ್ಯಾರ. ನಾನು ಮುಖ್ಯವಾದ ಒಂದೆರಡು ಪಾಯಿಂಟ್ಗಳನ್ನು ಹೇಳಿಬಿಡ್ತೀನಿ. ಅಲ್ಲಿ ಒಂದು ಸದ್ಗುರುವಿನ ನಿವಾಸ ಇರ್ತದ, ಒಂದು ಮಹಾತ್ಮರ ನಿವಾಸ ಇರ್ತದೆ. ಮಹಾತ್ಮರ ಅಂದ್ರೆ ಈ ಭಾಗದೊಳಗೆ ಯಾರೇ ಜಗದ್ಗುರುಗಳಾದಿಯಾಗಿ ಯಾವುದೇ ಸಣ್ಣ ಮಠಾಧೀಶರು, ಯಾವುದೇ ಧರ್ಮ ಜಾತಿ ಭೇದ ಯಾವ ನಾವೇನು ಮಠಾಧೀಶರು ಬಂದ್ರು ಸಹಿತ ಈ ಕುಟುಂಬಸ್ಥರ ಮನೆಗಳು ಪ್ರವಚನಕ್ಕೆ ಬರಲಿ, ಯಾರ ಜಗದ್ಗುರುಗಳು ಬರಲಿ, ಯಾವ ಸಮಾಜದ ಪೂಜೆ ಬಂದ್ರು ಸಹಿತ ನಮ್ಮ ಮಠದೊಳಗೆ ಉಳಿಬೇಕು, ಅಲ್ಲಿ ಒಂದು ಪ್ರಸಾದ ಪೂಜೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವ್ರಿಗೊಂದು ಮಹಾತ್ಮರ ನಿವಾಸ ಅಂತ ಅದನ್ನೊಂದು ಮಾಡಕತ್ತೀವಿ. ಒಂದು ಧಾರವಾಡದ ಕುಮಾರೇಶ್ವರ ಶ್ರೀಗಳಂತ ಹೇಳಿ ನಂದು 7 ವರ್ಷ ಸಾಧನ ಅಲ್ಲಿ, ಅಂದ್ರೆ 18 ರಾಷ್ಟ್ರಕ್ಕೆ ಉಪದೇಶವನ್ನು ಕೊಟ್ಟಿದ್ರು ಅವರು. ಒಂದು ಸಣ್ಣ ಅವ್ರ ಘಟನೆ ನೆನಪು ಮಾಡ್ಕೊಳ್ತೀನಿ. ನಡೀತದ ಒಂದು 5 ನಿಮಿಷ ನಡೀತದ. ಮುಂಜಾನೆಯಿಂದ ನಮ್ದು 5ನೇ ಹಳ್ಳಿ. ಅವರು ಕುಮಾರೇಶ್ವರ ಶ್ರೀಗಳು 1972 ಫ್ರಾನ್ಸ್ ದೇಶಕ್ಕೆ ಹೋಗಿದ್ರು. ಜಾನ್ ಹಾಂಡಿಸ್ ಅಂತ ಬಂದಾಗ ಅವರು ನಮ್ಮ ನಿಮಗೆ ಪ್ರಶ್ನೆ ಕೇಳಿದ ಕೂಡಲೇ ಪಟ್ನ ಉತ್ತರ ಹೇಳ್ತಿರ್ಲಿಲ್ಲ. ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿದ್ರು ಸರ್ ಕುಮಾರೇಶ್ವರ ಶ್ರೀಗಳು ಅಂತ ಹೇಳಿ. ಅವಾಗ ನನಗೆ 3 ತಾಸು ಸಮಯ ಕೊಡ್ರಿ ಅಂದ್ರು. ಯಾಕ್ರಿ ಅಂದಾಗ, ನಾ 3 ತಾಸು ಧ್ಯಾನಕ್ಕೆ ಕೊಡಿರ್ಬೇಕ್ರಿ. 3 ತಾಸು ಧ್ಯಾನಕ್ಕೆ ಕೂತ ನಂತರ ನೀವು 21 ತಾಸು ಜಗತ್ತಿನ ಬೇಕಾದ ವಿಷಯ ಕೇಳಿ ಹೇಳೋ ಸಾಮರ್ಥ್ಯ ಬರ್ತದೆ. ಆ ಸಾಮರ್ಥ್ಯ ಎಲ್ಲಿಂದ ಬರ್ತದ್ರ ಧ್ಯಾನದಿಂದ ಬರ್ತದೆ ಅಂತ ಹೇಳ್ತಾರೆ. ಅವಾಗ 3 ತಾಸು ಧ್ಯಾನಕ್ಕೆ ಕುಂತರು. ಧ್ಯಾನ ಕುಂತ ಸಂದರ್ಭದೊಳಗ ಆಮೇಲೆ ಜಾನ್ ಹಾಂಡಿಸ್ ಬಂದ. ವೀರಶೈವ ಪರಂಪರೆಯ ಬಗ್ಗೆ ಈ ಜಗತ್ತಿನೊಳಗೆ ಎಲ್ಲೇ ಇರತಕ್ಕಂತ ಎಲ್ಲ ಇತಿಹಾಸವನ್ನ ಕೇಳಿದ್ರ ಕುಮಾರೇಶ್ವರ ಶ್ರೀಗಳು ಹೇಳಿದ್ರಂತ ಸಾಷ್ಟಾಂಗ ಹಾಕಿದ್ದವ. ನಿಮ್ಮಂತ ಜ್ಞಾನಿ ನಾನು ಭೂಮಿಗೆ ನಿಮಗೆ ನೋಡೇ ಇರಲಿಲ್ಲ. ನೀವು ಫ್ರಾನ್ಸ್ ಬರ್ಬೇಕ್ರಿ ಅಂತಂದಾಗ ಬರ್ತೀನಿ ಅಂತ ಒಪ್ಕೊಂಡು ಅವರು ಕುಮಾರೇಶ್ವರ ಶ್ರೀಗಳಲ್ಲಿ ಹೋದ್ರು 1977. ಅಲ್ಲಿ ಹೋದಾಗ ವೀರಶೈವ ಧರ್ಮ ಶಿವಯೋಗದ ಬಗ್ಗೆ ಒಂದು ಉಪನ್ಯಾಸವನ್ನು ಕೊಟ್ಟರು. ಪತ್ರಿಕೆ ಒಳಗೆ ಪಬ್ಲಿಕ್ ಆಯ್ತು. ಆದಾಗ ಕ್ರಿಶ್ಚಿಯನ್ ಧರ್ಮದ 13ನೇ ಪೋಪ್ ಧರ್ಮಗುರುಗಳು ಈ ಶಿವಯೋಗದ ಬಗ್ಗೆ ಓದಿದ ತಕ್ಷಣ ಅವ್ರು ಹೇಳಿದಾರ, ನೋಡ್ರಿ ಅಪಾಯಿಂಟ್ಮೆಂಟ್ ತಗೋರಿ, ಅವ್ರ ಹತ್ರ ನಾ ಹೋಗ್ತೀನಿ ಅಂತಂದಾಗ ಕುಮಾರೇಶ್ವರ ಶ್ರೀಗಳು ಎಷ್ಟು ಸರಳ ಇದ್ರ ಜ್ಞಾನಿಗಳು. ಕ್ರಿಶ್ಚಿಯನ್ ಧರ್ಮದ ಧರ್ಮಗುರುಗಳು ಈ ಜಗತ್ತಿನೊಳಗೆ ಬಹಳ ದೊಡ್ಡವರು, ಅವ್ರು ನನ್ನ ಹತ್ರ ಬರೋದು ಬೇಡ, ಅವ್ರು ಎಲ್ಲಿರ್ತಾರೆ ಕೇಳಿ ನಾನ ಬರ್ತೀನಿ ಅಂತ ಕುಮಾರೇಶ್ವರ ಶ್ರೀಗಳಲ್ಲಿ ಬಂದ್ರಂತ. ಕ್ರಿಶ್ಚಿಯನ್ ಧರ್ಮದ ಧರ್ಮಗುರುಗಳು 13ನೇ ಪೋಪ್ ಅಂತ ಹೇಳಿ ಶಿವಯೋಗ ಅಂದ್ರೆ ಏನ್ರಿ, ಅದರ ಆಚಾರ ವಿಚಾರ ಏನು, ಪದ್ಧತಿ ಏನು, ಸಾಧನೆ ಏನು ಅಂತ ಕೇಳಿದಾಗ ಶಿವಯೋಗದ ಬಗ್ಗೆ ಕುಮಾರೇಶ್ವರ ಶ್ರೀಗಳು ಎಡಗೈ ಹಸ್ತದ ಮ್ಯಾಗ ಲಿಂಗವನ್ನು ಹಿಡಿದು ಶಿವಯೋಗದ ನಾಮಸ್ಮರಣೆ ಮಾಡ್ತದ. ಲಿಂಗ ಮ್ಯಾಗ ಎದ್ದು ಹೋಗಿತ್ತು. 5-6 ಫುಟ್ ಮ್ಯಾಗ ಲಿಂಗ ಹೋದಾಗ ಅದರ ಸೂರ್ಯನ ಕಿರಣಗಳ ಬೆಳಕು ಬಿದ್ದಾಗ 13ನೇ ಪೋಪರ್ ಮ್ಯಾಗ ಕುಮಾರೇಶ್ವರ ಶ್ರೀಗಳ ದೃಷ್ಟಿ ಮುಖದ ಮ್ಯಾಗ ಕಿರಣಗಳ ಬೆಳಿಕತ್ತು ಸೂರ್ಯನ ಬೆಳಕು ಬಿದ್ದಾಗ. ಮತ್ತ ಅವರು ಶಿವಯೋಗದ ಆರಾಧನೆ ಮುಗಿದ ತಕ್ಷಣ ಲಿಂಗ ಬಂದ ಮತ್ ಹಿಂಗ್ ಕೈಯೊಳಗೆ ಕುಂತಿತ್ತು. ಅವಾಗ ಕ್ರಿಶ್ಚಿಯನ್ ಧರ್ಮದ ಧರ್ಮಗುರುಗಳಂದ್ರಂತ, ನಾನು ಬಹಳಷ್ಟು ಸಾಧಕರನ್ನು ನೋಡೀನಿ, ನನಗೂ ನೀವು ಲಿಂಗ ದೀಕ್ಷೆಯನ್ನು ಕೊಡ್ರಿ ಅಂತ. ಧಾರವಾಡದ ಕುಮಾರೇಶ್ವರ ಶ್ರೀಗಳಿಂದ ಫ್ರಾನ್ಸ್ ಒಳಗ 1972 ಕ್ರಿಶ್ಚಿಯನ್ ಧರ್ಮದ 13ನೇ ಪೋಪ್
ಲಿಂಗ ದೀಕ್ಷೆಯನ್ನು ತಗೊಂಡಿರ್ತಕ್ಕಂಥದ್ದು ಶಿವಯೋಗ ಸಾಧನೆ ಅಂತ ಕುಮಾರೇಶ್ವರ ಶ್ರೀಗಳ ಧಾರವಾಡದೊಳಗ ಒಂದು ತಪೋವನ ಅಂತದ. ಸಿದ್ದೇಶ್ವರ ಶ್ರೀಗಳ ಧಾರವಾಡ ಭಾಗದೊಳಗೆ ಎಲ್ಲೇ ಹೋದ್ರು ಆ ಮಠದೊಳಗ ಆ ತಪೋವನದೊಳಗೆ ವಸ್ತಿ ಇರ್ತಾರ. ಅಲ್ಲಿ ಧ್ಯಾನ ಮಂದಿರ ನಮ್ದು 7-8 ವರ್ಷ ಅಲ್ಲೇ ನನ್ನ ಸಾಧನ. ಅಂತ ಒಂದು ಧ್ಯಾನ ಮಂದಿರ ಕಟ್ಟಬೇಕಂತ ನಮ್ಮ ಕನಸು. ಯಾಕಂದ್ರೆ ಈ ಭಾಗದೊಳಗೆ ಕಲಿಯುಗದ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡ್ಬೇಕಂದ್ರೆ ಇದನ್ನ ಒಳಗಿಂದ ಪರಿಪೂರ್ಣ ಮಾಡ್ಲಾರ್ದ ಹೊರಗಿಂದ ಮಾಡಕ್ ಎಂದೂ ಸಾಧ್ಯ ಇಲ್ಲ. ನಾವ್ ಹೇಳ್ಬೋದು ಈ ಪುರಾಣ ಗಿರಾನ ಈಗೆಲ್ಲ ಇನ್ನು ಬಹಳ ದಿನ ನಡೆದಲ್ ಸರ್. ಈಗೆಲ್ಲ ನೀವು ತಪ್ಪು ತಿಳ್ಕೊಬೇಡ್ರಿ. ಹಿರಿಯರ ಹಿಂದೆ ಹೆಂಗಿತ್ರಿ, ಸಿದ್ದೇಶ್ವರ ಶ್ರೀಗಳು ಯಾರು ಜಗದ್ಗುರುಗಳು ಊರಾಗ ಬರ್ತಾರಂದ್ರ ಇಡೀ ಊರಿನ ತಾಯಂದರು ಹಿರಿಯರು ಯುವಕರು ಸಾಲಗಟ್ಟಿ ಕೂತ್ರಂದ್ರ ಶಬ್ದ ಬಿದ್ರೆ ಸಫಲ ಹಾಕಿತ್ತು. ಅಷ್ಟು ಶಾಂತಿ ಇರ್ತಿತ್ತು. ಈಗ 80% ಕಡಿಮೆ ಆಗ್ಯಾವ, 20% ಉಳಿದವು. ಈ 4 ಸನ್ಯಾಸಿಗಳ ಸಂಖ್ಯೆನೂ ಕಡಿಮೆ ಆಗ್ಲಿಕ್ಕತ್ತದ. ಬಹಳಷ್ಟು ಮಠ ಅದಾವ, ಕಸ ಹೊಡ್ಯಾಕ್ಲಿಕ್ಕೆ ಅದು ನಡೆದು ಹೊಂಟದ. ಸಾಧಕ ಹಿಂದಿನ ಮಾತು ಬರೆಯದ ಕಾಲದ ಮೇಲೆ ಬರದಾರ, ಹಂಗ ನಡಿಲಿಕ್ಕತ್ತದ. ಸಾಧಕರ ಸಂಖ್ಯೆ ಕಡಿಮೆ ಆಗ್ಲಿಕ್ಕತ್ತದ, ಧ್ಯಾನದ ಸಂಖ್ಯೆ ಕಡಿಮೆ ಆಗ್ಲಿಕ್ಕತ್ತದ, ಸನ್ಯಾಸಿ ಮಹಾತ್ಮರ ಗಟ್ಟಿತನದ ಸಂಖ್ಯೆನೂ ಕಡಿಮೆ ಆಗ್ಲಿಕ್ಕತ್ತದ. ಅದಕ್ಕಾಗಿ ನಮ್ಮದೇನದಂದ್ರ ಆ ಮಠದೊಳು ನಿಮ್ಮ ಮಕ್ಕಳನ್ನ ಶಾಲಾ ರಜಾ ಇದ್ದಾಗ ಒಂದು 2 ತಿಂಗಳು ನಾ ಮಠಕ್ಕೆ ಬಿಟ್ರಿ ಅಂತಂದ್ರ, ಮಠಕ್ಕೆ ಬಿಡ್ತೀರಂತ ಆ ಕಡೆ ಬಿಡ್ತೀರ ತಿಳ್ಕೊತಿರ್ಬೋದು. ಹಂಗಾದ ಸೂಟ್ಯಾಗ 2 ತಿಂಗಳು ಬಿಡ್ರಿ. ಅವ್ರು ಪ್ರಸಾದ ಮಾಡಿ 3 ಟೈಮ್ ಧ್ಯಾನ ಹೇಳ್ತೀವಿ. ಅವ್ರ ಏನ್ ಅಭ್ಯಾಸ ಮಾಡ್ತಿರ್ತಾರ, ಅವ್ರೇನ PS ಆಗ್ಲಿ, IAS ಆಗ್ಲಿ, KS ಆಗ್ಲಿ, ಅವ್ರ ಡಿಗ್ರಿ ಓದ್ಲಿ, ಇಂಜಿನಿಯರಿಂಗ್ ಓದ್ಲಿ, ಡಿಪ್ಲೊಮಾ ಓದ್ಲಿ, BCom ಓದ್ಲಿ, BSc ಓದ್ಲಿ, MA ಮಾಡ್ಲಿ, PhD ಮಾಡ್ಲಿ, MPhil ಮಾಡ್ಲಿ, ಅವ್ರ ಸಾಧನೆ ಇರ್ತದೆ. 2 ತಿಂಗಳು ನಮ್ ಕೈಯಾಗ ಕೊಟ್ರಿ ಅಂತಂದ್ರೆ ನಾವು ಅವ್ರಿಗೆ ಒಂದೇ ಕಲಿಸ್ತೀವಿ. ಧ್ಯಾನ ಸಾಧನೆ ಕಲಿಸ್ತೀವಿ. 18 ತಾಸು ದಿನಕ್ಕೆ ಹೆಂಗ ಅಧ್ಯಯನ ಮಾಡ್ಬೇಕಂತ ಕಲಿಸ್ತೀವಿ. ಯಾವ್ದೋ ದೊಡ್ಡ ಸಾಧನೆ ಅದಾವಲ್ಲ, ಹಣ ಕೊಡ್ಲಾರ್ದ ನೌಕರಿ ಹೆಂಗ್ ಹಿಡಿಬೇಕು ಅನ್ನೋದು ನಾವು ಪ್ರಾಕ್ಟಿಕಲ್ ಆಗಿ ಕಲಿಸ್ತೀವಿ. ಯಾಕಂದ್ರೆ ನೀವು ಸಣ್ಣ ನೌಕರಿಗೆ 25, 30, 50 ಲಕ್ಷ 1 ಕೋಟಿ ಕೊಡಕತ್ರಿ ಅಂದ್ರೆ ಅವ ಕೊಟ್ಟ ಹೋಗಿ ಮತ್ತೆ 1 ಕೋಟಿ ಹೆಂಗ್ ತೆಗಿಬೇಕಂತ ಮಾಡವಲ್ಲ. ಮತ್ತೆ ಎಲ್ಲಿ ಬರವ? ಇಲ್ಲೇ ನಿಮ್ಮ ರೈತರ ಕೇಳ ನಾವು ಅದನ್ನು ಸ್ವಚ್ಛ ಮಾಡಿ 2,86,000 ಹುದ್ದೆ ರಾಜ್ಯಗಳು ಖಾಲಿ ಇದಾವೆ. ಯಾರು ಹೋರಾಟ ಮಾಡಿರ್ಲಿಲ್ಲ. ನಾವು ದೊಡ್ಡ ಹೋರಾಟ DC SP ಅವ್ರನ್ನ ಕರ್ಕೊಂಡು, ಕಮಿಷನರ್ ಕರ್ಕೊಂಡು ಬೆಂಗಳೂರಿಗೆ ಹೋದ್ವಿ. DK ಶಿವಕುಮಾರ್ ಅವ್ರ ಹತ್ರ ಮೀಟಿಂಗ್ ಮಾಡಿದ್ದೀವಿ. ಈಗ 8 ದಿನದ ಹಿಂದ 72,177 ಹುದ್ದೆಗಳಿಗೆ ರಾಜ್ಯಗಳು ಕಾಲ್ಫಾರ್ಮ್ ಆಗಿ ಸದ್ಯ ನಿಮ್ಮ ವಿದ್ಯಾರ್ಥಿಗಳು ಧಾರವಾಡದ ನಿಮ್ಮ ಮಕ್ಕಳೆಲ್ಲ ಓದಾಕತ್ತಾರೆ. ಎಲ್ಲ ಕಡೆ ಯಾರೂ ಮಾಡದೇ ಇರತಕ್ಕಂಥದ್ದು ರಿಜಿಸ್ಟರ್ ಮಾಡ್ಲಿಕ್ಕೆ ಯಾವುದೋ ಅಪೇಕ್ಷೆ ಇಲ್ಲ. ಯಾವ ವಿದ್ಯಾರ್ಥಿಗಳ 10 ರೂಪಾಯಿ ಮುಟ್ಟಿಲ್ಲ. ಗುರುಲಾಪುರದ ಹೋರಾಟದ ಯಾರ ಕಡೆ 10 ರೂಪಾಯಿ ಮುಟ್ಟಿಲ್ಲ. ಧರ್ಮದಿಂದ ನಿಷ್ಠೆಯಿಂದ ಹೋರಾಟ ನಡೀಲಿಕ್ಕಂತದ. ಅದರ ಜೊತೆಗೆ ಇನ್ನೊಂದು ವೃದ್ಧಾಶ್ರಮ ಮಾಡ್ಬೇಕಂತ ಅಷ್ಟೇ. ಅದೆಲ್ಲರ ಸಲುವಾಗಿ ಅಂತಂದ್ರೆ ಬಹಳ ಜನ ತಂದೆ ತಾಯಿಯನ್ನ ಓದು ವೃದ್ಧಾಶ್ರಮದಾಗ ಬಿಟ್ಟರೆ ಬಹಳ ಚಲೋ, ಪಾಪ ಅಲ್ಲೇನೆ ಚಲೋ ಇರ್ತಾರ ಅವರು. ಆದ್ರ ಮೊನ್ನೆ ಚಿಕ್ಕಮಗಳೂರೊಳಗೆ ನಡೆದ ಘಟನೆ ಇದೆ. ಈ ಬೀದರ್ ಭಾಗದ ಅಕ್ಕ ತಂಗಿ 2 ಜನ ಹೆಣ್ಮಕ್ಳು, ಒಬ್ಬಳ ತಾಯಿ ವಯಸ್ಸಾಗಿರ್ತಕ್ಕಂಥ ತಾಯಿಯನ್ನು 2 ಜನ ಅಕ್ಕ ತಂಗಿಯರು ಪ್ರವಾಸಕ್ಕೆ ಹೋಗೋಣ ಅಂತ ಕರ್ಕೊಂಡೋಗಿ ಚಿಕ್ಕಮಗಳೂರು ಒಂದು ಚರ್ಚ್ ಮುಂದೆ ಬಿಟ್ಟು ಬಂದ. ಅವಾಗ ಕ್ರಿಶ್ಚಿಯನ್ ಧರ್ಮದ ಚರ್ಚ್ ನೋಡಿ ಇಂಥವ್ರಿಗೆ ಬಿಟ್ಟು ಬಂದಾರ, ನನ್ನ ಮಕ್ಕಳ ಹತ್ರ ಬಿಟ್ಟು ಬರ್ರಿ ಅಂತ ಹೇಳಿಲ್ಲ ವಯಸ್ಸಾಗಿರ್ತಕ್ಕಂಥ ತಾಯಿ. ನನಗಿಲ್ಲೇ ಒಂದು ಏನಾರ ಕೆಲಸ ಕೊಡ್ರಿ, ಕೆಲಸ ಮಾಡ್ಕೋತ ನನಗೆ 1 ಹೊತ್ತು ಪ್ರಸಾದ ಹಾಕಿ ಇಲ್ಲೇ ಇರ್ತಾನ. ಅಂದ್ರ ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ತಾಯಿ ಬೇಡಗಳ, ಆದ್ರ ತಾಯಿಗೆ ಮಕ್ಕಳು ಬೇಡ ಅಂತ ಎಂದು ಹೇಳಿದ್ರು. ಭೂಮಿ ಎಂತ ಕೆಟ್ಟವರಿದ್ರು ಅಂದಾರ. ನಮ್ಮ ಉದ್ದೇಶ ಏನಂದ್ರೆ ಹಂಗಾಗಿರ್ತಕ್ಕಂಥ ಕೆಲವು ಜನ ತಾಯಿಯರನ್ನ ಹಿರಿಯರನ್ನ ಕರ್ಕೊಂಡು ಬಂದು ನಾವ ಸೇವಾ ಮಾಡಿದವರ ಅದನ್ನು ನೋಡಿದ್ರೆ ಸ್ವಾಭಿಮಾನದಿಂದ ನಾಚಿ ತಮ್ಮ ತಂದೆ ತಾಯಿ ತಮ್ಮ ಮನ್ಯಾಗ ಚಂದ ನೋಡ್ಲಿ ಅಂತ ಅಷ್ಟ ಉದ್ದೇಶ ಎಲ್ಲ. ದೇವರ ಅನಾಥ ಮಕ್ಕಳು ನಾವೇನು ಎಲ್ಲರೂ ತಂದು ಇಟ್ಕೊಳ್ಳೋದಂತಲ್ಲ, ಅದನ್ನ ನೋಡಿದ್ರೆ ಮಾದರಿ ಆಗ ಏನು ಉದ್ದೇಶ? ರಕ್ತ ಮಾಂಸವನ್ನ ಹಂಚಿಕೊಂಡ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಯನ್ನು ಓದಿ ಬೀದಾಗಿ ಬಿಡ್ತಾರೆ ಅಂದ್ರೆ ಕಾಲೆಯಲ್ಲಿ ಹೊಂಟಾದರೆ ಕಲಿಯುವುದು ಕಾಲೆಯಲ್ಲಿ ಹೊಂಟಾದ. ನಾವು ಬಹಳ ಕಡೆ ಪ್ರವಚನದಾಗ ಹೇಳ್ತಿರ್ತೀವಿ. ಇಲ್ಲಿ ಬೆಳಗ್ಗೆ ಯಾವ್ದು ಬಿದ್ದಿರೋದು ಹುಲಿಕಾಂತೇಶ್ವರ ಕನ್ನಡ ಊರಾಗ ಇದ ವರ್ಷ ಜಾತ್ರೆಗೆ ಒಬ್ಬ ತಾಯಿ ಬರ್ತಾರೆ, ಹೆಣ್ಮಗಳು ಸೊಸಿ. ಹುಂಡ್ಯಾಗ ರೊಕ್ಕ ಹಾಕ್ತೀನಿ, ವ್ರತ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ದೀಡ್ ನಮಸ್ಕಾರ ಹಾಕ್ತೀನಿ, ಚೀಟ್ಯಾಗ ಬರ್ದಳ. ಹುಂಡ್ಯಾಗ ರೊಕ್ಕ ಇನ್ಸುವಾಗ ಬಂದದ್ದು. ನಮ್ಮ ಅತ್ತಿ ಬಹಳ ಕಾಡಾಕತ್ತೇಳ್ರಿ, ಸಾಯಿ 1 ತಿಂಗಳ ಅಮಾಸಿ ಬರೋದ್ರಾಗ ಆಶೀರ್ವಾದ ಮಾಡ್ಬೇಕಂತ ಹೆಚ್ಚು ಹೋಗ್ಬಾರ್ದು. ನಮ್ಮದು ಹೆಂಗಾಗೆಲ್ಲ ಬೇಡುವಾಗಂದ್ರೆ ಪರಿಸ್ಥಿತಿ ಒಂದು ಮಾತು ಹೇಳ್ತೀನಿ. ಒಬ್ಬ ರೈತ ಈಗ ಹನುಮಪ್ಪನ ಗುಡಿ ಮುಂದೆ ಜಾತ್ರೆ ದೊಡ್ಡದು ಇಟ್ಟಾಳ ಅಂತ ತಿಳ್ಕೊಡ್ರಿ.
ದನಗಳ ಜಾತ್ರೆ ಅಂತ ಸಂತಿತ್ತು, ಎತ್ತುಗಳು ತಗೊಂಡು ಬಂದಾಗ ಒಂದಿಷ್ಟು ನೀರು ಕುಡಿದ ನಾಷ್ಟ ಮಾಡಿ ಬರ್ಬೇಕಂತ ಹೋಗುದ್ರಾಗ ಸಣ್ಣ ಗೋಟ್ ಅದು ಹೊಸ ಹೊಡೆದಿದ್ದ, ಅದನ್ನು ಕಿತ್ತುಕೊಂಡು ಎತ್ತ ಕಳ್ಕೊಂಡು ಬಿಟ್ಟಿತ್ತು. ತಿರುಗಿ ನೋಡಿದ್ರೆ ಹನುಮಪ್ಪನ ಗುಡಿ ಇತ್ತು, ಬಹಳ ಚಿರಂಜೀವಿ ಬೆಳ್ಕೋಬೇಕಂತ ಕೈ ಮುಗದ ಬೆಳ್ಕೊಂಡು ನಾನು ಎತ್ತ ಸಿಕ್ಕು ಅಂದ್ರೆ ಅದೆಷ್ಟು ಮಾರಾಟ ಆಗಿಲ್ಲ, ಅದ್ರಾಗ ಅರ್ಧ ನೀನು ಕೊಡ್ತಾನಂದ, ಅರ್ಧ ನೀನು ಕೊಡ್ತಾನಂದ. ಇಷ್ಟು ಬೆಳ್ಕೊಂಡು ಹೊಳೆ ನೋಡಿದ್ರಾಗ ಎಂತ ಬಂದು ಹಿಂಗೆ ನಿಂತಿದ್ದು. ಅವ್ನು ದುಃಖ ಆಗತ್ತಿತ್ತು. ಇನ್ನೊಂದು 5 ನಿಮಿಷ ಕಾಲಿದ್ರೆ ಚಲೋ ಆಗ್ತದೆ, ಇನ್ನೊಂದು 5 ನಿಮಿಷ ನಿಂಗಪ್ಪಣ್ಣ, ಇನ್ನೊಂದು 5 ನಿಮಿಷ ಕಾಯ್ಬೇಕಾಗಿತ್ತಂದ. ಅಷ್ಟೊಳಗೆ ಕಣ್ಣೀರ್ ಹಾಕೊಂಡು ಕೊಂಡ್ರು ಉಳಿದ ಆ ಕಡೆಯಿಂದ ಒಬ್ಬ ಬನ್ನ ನಮ್ಮ ಕೃಷ್ಣೇಗೌಡ್ರ ಅಂತ ಏನಂದವ, ಏನಾಗೈತೆ ಅಂದ, ಅರ್ಧ ರೊಕ್ಕ ಕೊಡ್ತಾನಂತ ಹನುಮಪ್ಪ ಬಿಡ್ಕೊಂಡಿನಿ, ಮತ್ತೆ ಹೆಂಗ್ ಮಾಡೋದು ಅನ್ನೋ ತಡೆಯಲ್ಲ. ಇದ್ಯಾರ ಕುರಿ ಮರಿ ಅಂತ, ಅದು ನಂದೈತಿ ತಗೊಂಬ 3 ಜೋಡಿಸಿ ನಿಂದ್ರಸಲ್ಲ. 3 ಕೊಳ್ಳಿಗೆ ಹಗ್ಗ ಹಾಕಿ ಒಂದ ಹಗ್ಗ ಹಾಕಿಬಿಟ್ಟ. ವ್ಯಾಪಾರ ಕೇಳೋರಲ್ಲ, ಕೇಳಕ್ ಬಂದವ್ರು ರೈತರು ಎಷ್ಟು ಎಂದ್ರು 20,000 ರೂಪಾಯಿ 3 ಕೊಡಿ ಅನ್ನೋ. ಎತ್ತುಗಳಿಗೆ 200 ರೂಪಾಯಿ, ಕುರಿಮರಿಗೆ 19,900. ಅರ್ಥ ಆಗ್ತಿಲ್ಲ ಶಿವಾನಂದ್ ಸರ್? ಎತ್ತುಗಳಿಗೆ ಒಟ್ಟ 100 ರೂಪಾಯಿ, ಕುರಿಮರಿಗೆ 19,900. ಒಂದೊಂದು ಕೂಡ ಆಗಿಲ್ಲ, 3 ತಗೊಂಡ್ರೆ 20,000 ಕೊಡ್ತೀವಿ. 19,900 ಕಿಶೆ ಹಾಕೊಂಡಿದ್ದಪ್ಪಣ 100 ರೂಪಾಯಿದಾಗ 50 ರೂಪಾಯಿ ತಂದು ಮುಂದೆ ಹಾಕ್ಬಿಟ್ಟ ಕಾಲ. ಅದಕ್ಕೆ ಆತ್ಮರು ಕಾಲ ಎಂತದ್ದು ಬರ್ತದ ಅಂತಂದ್ರ 5 ರೂಪಾಯಿ ಹಾಕಿ 5 ಕೋಟಿ ರೂಪಾಯಿ ಕೇಳುವಂತ ದಿನಮಾನಗಳು ಬರ್ತಾವ. ಬಲು ಎಚ್ಚರ ಅಂತ ಹೇಳ್ಯಾರ. ದಿನಮಾನಗಳು ಬಲು ಕೆಟ್ಟವು, ಸದ್ಗುರು ಪುತ್ರ ನಿನಗಾವು ಬಂದು ತಟ್ಟವು ಅಂತ ಹೇಳ್ಯಾರ. ಎಲ್ಲ ಗುಡಿಗಳನ್ನು ಕಟ್ಟಿ ಅಧ್ಯಾತ್ಮ ಮಾಡಿದ್ದಕ್ಕಾಗಿ, ಎಲ್ಲ ಮಹಾತ್ಮರಿ ಭಾಗಗಳು ಪಾದಸ್ಪರ್ಶ ಮಾಡಿದ್ದಕ್ಕಾಗಿ ಈ ಭೂಮಿ ಪುಣ್ಯದ ಭೂಮಿ ಅದ. ಇಂಥ ಹಿರಿಯರದಾರ. ಹಿಂದೆ ಹೆಂಗಿತ್ತು, ಎಷ್ಟು ಬದಲಾವಣೆ ಹಾಕೋತ್ ಬಂದೈತಿ ನೋಡಿ. ಬಾಜು ಮನ್ಯಾಗಲ್ಲ, ಬಾಜು ಊರಾಗ ತೊಂದ್ರೆ ಆದ್ರೆ ಇಟ್ನಾಳದವ್ರು ಹೋಗಿ ನಿಂದಿರ್ತಿದ್ರ, ಈ ಊರಾಗ ತೊಂದ್ರೆ ಆದ್ರೆ ಬಾಜು ಊರವ್ರು ಬರ್ತಿದ್ರು. ಹಂಗಿತ್ತು ಈಗ 20 ವರ್ಷದಿಂದ. ಈಗ 10 ವರ್ಷದೊಳಗೆ ಮತ್ತೆ ಈಗ 5 ವರ್ಷದೊಳಗೆ ಹೋಗದ ಹೋಯ್ತು. ಬಾಜು ಮನೆ ನಾವು ಇಲ್ಲಿ ಬಿದ್ದ ರೋಡ್ ಮ್ಯಾಗ ಏನಾಗೈತೆ ಅಂದ್ರು ತರಪಡ ಗಾಡಿ ಹೊಡಿಯತ್ತಾರೆ. ಕಾಲ ಬದಲಾಗ್ಯದ. ಉದ್ದೇಶ ಏನಂತಂದ್ರ ಈ ಎಲ್ಲಾ ಕಡೆ ಎಲ್ಲಾ ಮಠಗಳ ನಮ್ಮ ಮಠ ಅನ್ನುವಂತ ಭಾವ ಐತಲ್ಲ. 31 ಜಿಲ್ಲೆಗಳೊಳಗ ಇಡೀ ರೈತರಿಗೆ ನಮ್ಮ ಮಠಪ ಅಂತ ಅಭಿಮಾನದಿಂದ ಎಲ್ಲರೂ ಬರ್ತಕ್ಕಂಥ ಒಂದು ಮಠ ಮಾಡ್ಬೇಕಂತ ನಮ್ದು ಸಂಕಲ್ಪದ. ಅದಕ್ಕೇನು ಬಹಳ ಒತ್ತಾಯ ಆಗಿಲ್ಲ. ಅದ್ರೊಳಗ ಈ ಎಲ್ಲಾ ತಾಲೂಕಿನಕ್ಕಿಂತ ಇಟ್ನಾಳ ಗ್ರಾಮದಾಗ ನಮಗೆ ಬಹಳ ಪ್ರೇಮದ ರೀ. ಇಲ್ಲಿ ಸ್ವತಃ ಮಾಡಿ ಅವ್ರ ಕಾರ್ಯಕ್ರಮದಾಗ ಕಾಡ್ಯಾಗ ಹೆಸರು ಹಾಕ್ಬೇಕಂತೇಳಿ ಕರಿಬೇಕಂತೇಳಿ ಫೋನ್ ಹಚ್ಚಿ ಗುರುಗಳು ಬರ್ಬೇಕ್ರಿ, ಹಿಂಗ್ ಮದುವೆ ಫಿಕ್ಸ್ ಮಾಡಿದ್ರು ತಪ್ಸಿಲ್ಲ, ಹಿಂಗ್ ಕಾರ್ಯಕ್ರಮ ಪ್ರವಚನ ಬರ್ಬೇಕಂದ್ರು ತಪ್ಸಿಲ್ಲ. ಇಟ್ನಾಳ ಮ್ಯಾಗ ಪ್ರೇಮ ಐತಿ, ನೀವ್ ಹೆಂಗ ಪ್ರೇಮ ಇಟ್ಟಿರಲ್ಲ ಹಂಗೂ ನಂದ ಒಂದಿಟ್ಟು ನಿಮ್ಯಾಗ ಪ್ರೇಮ ಹಠಾನು ಐತಿ. ಅದಕ್ಕೆಲ್ಲರೂ 1,000 ಅಂತ ಏನೈತಿ, ಸಣ್ಣ ಸಣ್ಣ ಮನೆಯವರು ಯಾರು ರೈತರದ ಅವ್ರ ಕಡೆ 1,000 ಇಸ್ಕೋರಿ. ಮತ್ ನೀವಿದ್ದವ್ರು 1,000 ಕೊಟ್ಟಿರಿ. ಮತ್ತೆ ನೀವು 1,000 ಎಲ್ಲಾರು ಕೊಡಾಕತ್ರಿ ಅಂದ್ರೆ 5 ಗಾಳಿ ಮಾಡೋಕೆ 6 ತಿಂಗಳು ಮಾಡಿದ್ರು ಭೂಮಿನ ಬರಂಗಿಲ್ಲ. ಮತ್ತ ಅದ್ರಾಗ ಹಾರುಗೇರಿ ಸುತ್ತಮುತ್ತ ಬೆಂಗಳೂರಾಗ ಭೂಮಿ ತಗೋಬಹುದು. ಹಾರುಗೇರಿಯಾಗ ಅದು ಭೂಮಿ ಎಷ್ಟದವ್ರಿ ನೋಡ್ರಿ, 1.5 ಕೋಟಿ 2 ಕೋಟಿ 1 ಎಕರೆ. ಏನ್ ಮಾಡೋದು? ಅದೇ ನಾಳೆ ಹೋದ್ರೆ ನಮ್ ಜೊತೆ ಬರೋದಲ್ಲ ಬಿಡೋದಲ್ಲ, ಸುಮ್ಮನೆ ರೊಕ್ಕ ಕೊಡೋದ್ರೆ ಬಾಳ ಭೂಮಿ ಮಾತಾಡಂಗಿಲ್ಲ. ಬೆಂಗಳೂರಾಗ ಪ್ಲಾಟ್ ತಗೋಬಹುದು, ಈ ಹಾರುಗೇರಿಯಾಗ ಪ್ಲಾಟ್ ಭೂಮಿ ಮಾತಾಡೋ ಲೆಕ್ಕ 1.5-2 ಕೋಟಿ ರೂಪಾಯಿ 1 ಎಕರೆ. ಬಂಗಾರಕ್ಕಂತೂ 1.60 ಆಗಿದೆ. ಅದೇ ಬಂಗಾರದ ಮಾತಾಡಂಗಿಲ್ಲ, ಅದಕ್ಕೆ ನಾವು ಖಾಲಿ ಕೈಯಾಗ ಸುಮ್ಮನೆ ಅದನ್ನ ಮತ್ತೆ ಕಾಯ್ಕೋತ ಕೊಡ್ಬೇಕಲ್ರಿ. ಕುಸ್ತ ನೋಡ್ರಿ, ಲೂಸ್ ಆಗ್ತದೆ ನೋಡ್ರಿ, ಅವ್ನ ದೃಷ್ಟಿ ಬಿರ್ತದ ನೋಡ್ರಿ, ಪುರಾಣ ಹೇಳ್ಬಿಟ್ಟು ಅದನ್ನ ಮಾಡೋದಾಗ್ಬಾರ್ದು. ಅದಕ್ಕೆ ಆನಂದ ಇದ್ರೆ ಬಹಳ ಚಲೋ. ಆನಂದ ಇರ್ಬೇಕು. ದೇವರು ಧರ್ಮ ಕೊಟ್ಟಾಗ ಧರ್ಮದ ಆನಂದ ಇರ್ಬೇಕು ಅಂತ ಮಾತು ಹೇಳ. ನಾನು ಮಾತು ಮುಗಿಸ್ತೀನಿ. ಬಸವಣ್ಣವ್ರ ನದಿಗೆ ನೀರು ಕುಡಿಲಿಕ್ಕೆ ಹೋಗಿರ್ತಾರೆ. ಎಲ್ಲಾ ಶಿಷ್ಯರಿರ್ತಾರೆ. ಕೈ ಹಿಂಗ ಬೊಕ್ಷಿ ಮಾಡಿ ಕುಡಿಯೋದ್ರೊಳಗ ಚೇಳ ಬಂದು ಅಂಗೈ ಕಡಿತಾರೆ. 1 ಸಾರಿ ಬಿಡ್ತಾರ, ಮತ್ತೆ ನೀರು ಕುಡಿಯೋದು ಮತ್ತೆ ಬಂದು ಕಡಿತದ. 5-6 ಸಾರಿ ಕಡ್ದಾಗ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲಾ ಶರಣಗಳಿಗೆ ಕೇಳ್ತದ ಬುದ್ಧಿ. ಚೇಳ ಕಡಿತಾ ಇದ್ದ ಅಂಗೈಗೆ, ಕೈ ಉರಿಲಿಕ್ಕತ್ತದ, ಕೆಂಪ ಆಗ್ಲಿಕ್ಕತ್ತದ. ಆದ್ರೂ ಚೇಳ ಅದನ್ನ ಕಡೆ ಸರಿಸ್ಬಿಡಿ, ನಾವು ಕಲ್ತೀವಿ, ಅದ್ರ ನೀವು ಹಂಗ ಬಿಡಾಕತ್ತೀರಿ ಅಲ್ರಿ ಅಂತಂದಾಗ ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣವ್ರು ಹೇಳ್ತಾರ, ಭಗವಂತ ಎಲ್ಲರಿಗೂ ಒಂದೊಂದು ಧರ್ಮ ಕೊಟ್ಟಾನಪ್ಪ. ಚೇಳಿ ಯಾವ ಧರ್ಮ ಕೊಟ್ಟಾನಂದ್ರ
ಯಾರೇ ಮುಟ್ಲಿಕ್ ಬಂದ್ರ ಕೊಲ್ಲಿಕ್ ಬಂದ್ರ ಅವ್ರನ್ನ ಕಡಿಯುವಂತ ಧರ್ಮವನ್ನ ಚೆಲ್ಲಿಕ್ ಕೊಟ್ಟಾನ. ಆದ್ರ ನಮಗೆ ಯಾವ ಧರ್ಮ ಕೊಟ್ಟ ಕಡದ್ರ ಬೈದ್ರ ನಿಂದ ಮಾಡ್ರ ಟೀಕಾ ಮಾಡ್ರ ಸಹಿತ ಅದನ್ನ ರಕ್ಷಣೆ ಮಾಡಿಬಿಡು ಧರ್ಮ ಕೊಟ್ಟನಪ್ಪ. ಅದ ಮಾನವ ಧರ್ಮ ಬಸವ ಧರ್ಮ ಐತಿ, ಅದನ್ನ ಬಿಟ್ಬಿಡಿ ಅಂತ ಹಂಗ ನಾವು ಬದುಕಬೇಕಾಗ್ಯದ. ಬಸವನವರಿಂದಾಗ 1,96,000 ಜನ ಕಲ್ಯಾಣದೊಳಗೆ ಸಮಾಗಮ ಆಗಿ ಬದುಕ್ಯಾರ. ನಾವಿವತ್ತೊಂದು 2-3 ಕುಟುಂಬಗಳು ಕೂಡಿ ಬದುಕಾಗ್ತಾ ಇದೆ. ಮನಸ್ಥಿತಿಗಳು ಸಂಕುಚಿತ ಆಗ್ಲಿಕ್ಕತ್ತಾವ. ಈ ಮಠಮಾನ್ಯಗಳು ಮಹಾತ್ಮರು ಇಂಥ ಹಿರಿಯರ ಆಶೀರ್ವಾದದಿಂದ ನಾವು ಸಮಾಗಮವಾಗಿ ಬದುಕಬೇಕಂತಕ್ಕಂಥ ಚಿಂತನೆ ಏನೈತಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಅವೆಷ್ಟು ಸಾಧ್ಯ ತಿಕ್ನಾಳ ಗ್ರಾಮದಿಂದ ಗೌಡ್ರು ಎಲ್ಲರೂ ಕೂಡಿ ಪ್ರತಿ ಮನೆ ಬಿಡಬೇಡ್ರಿ. ಎಲ್ಲರೂ ನಮ್ಮ ಮನಿ ಅದಾವ, ಈ ದಂಡಿ ಚೌಡ ಮುಗಿತಕ್ಕ ನಮ್ಮ ಮನಿ ಅದಾವ, ಯಾರನ್ನು ಬಿಡಬೇಡ್ರಿ. ಎಲ್ಲರ ಕಡೆ ಒತ್ತಾಯ ಮಾಡಿ ಪ್ರೇಮದಿಂದ ಇಸ್ಕೊಡ್ರಿ. ನಾವೆಲ್ಲ ಉಳಿದ ರೈತರ ಒಂದು ಖಾಲಿ ಬುಕ್ ಕೊಟ್ಟಿರ್ತಾರ, ಎಷ್ಟು ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಕೊಡ್ರಿ. ಆ ಮಠ ನಿಮ್ಮದಲ್ಲ ನಂದಲ್ಲ, ನಿಮ್ಮ ಮಠಕ್ಕೆ ನೀವು ಹೆಂಗೆ ದೇಣಿಗೆ ಕೊಡ್ಬೇಕಂತೇಳಿ ಮನಸ್ಸಿನೊಳಗೆ ಸಂಕಲ್ಪ ಮಾಡಿ ಎಲ್ಲರೂ ಸಮಾಗಮ ಆಗಿ ಮಾಡಿಕೊಡ್ಬೇಕಂತೇಳಿ ತಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಂಡು ನಾನು